ವೀಕ್ಷಕ ಪ್ರಭುಗಳೆಲ್ಲರಿಗೂ ನಮ್ಮ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಖರ, ಸ್ಪಷ್ಟ, ಸಾರ್ವಕಾಲಿಕ ಸತ್ಯವಾದ ಜ್ಯೋತಿಷ್ಯ ವಿಷಯಗಳಿಗೆ ನಮ್ಮ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ. ಬನ್ನಿ, ಗುರುಗೋಚಾರ ಫಲ 2026 ಮಕರ ರಾಶಿ ಎಂಬ ಶೀರ್ಷಿಕೆಯಡಿ ಮಕರ ರಾಶಿಗೆ ವಜಚಕ್ರದ 10ನೇ ಮನೆ ಆದಂತ ಒಂದು ಪವರ್ಫುಲ್ ರಾಶಿಯಾದಂತ ಮಕರ ರಾಶಿಗೆ ಸಿಗ್ತಕ್ಕಂತ ಶುಭ ಮತ್ತು ಅಶುಭ ಫಲಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಏನು ಈ ಜೂನ್ 2ನೇ ತಾರೀಕಿನಂದು ಮಿಥುನ ರಾಶಿಯಿಂದ ಗುರುಗ್ರಹವು ಕರ್ಕಾಟಕ ರಾಶಿಗೆ ಪ್ರವೇಶ ಪಡೆಯೋದ್ರಿಂದ ಮಕರ ರಾಶಿಗೆ ಇದು ಸಪ್ತಮ ಸ್ಥಾನಕ್ಕೆ ಆಗ್ತದೆ. ಸಪ್ತಮ ಸ್ಥಾನಕ್ಕೆ ಪ್ರವೇಶವನ್ನು ಪಡಿತದೆ ಗುರುಗ್ರಹ. ಇದರಿಂದ ತುಂಬಾನೇ ಶುಭ ಫಲ. ಮಕರ ರಾಶಿಗೆ ಇದುವರೆಗೂ ಗುರುಬಲ ಇರಲಿಲ್ಲ, ಅದು ಸಂಪೂರ್ಣವಾದ ಗುರುಬಲ ಮಕರ ರಾಶಿಯ ಮೇಲೆ ಬರ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಇದು ಸಪ್ತಮ ಸ್ಥಾನ ಆಗಿರೋದ್ರಿಂದ ಏನು ಮಕರ ರಾಶಿಯಲ್ಲಿ ವೈವಾಹಿಕ ಜೀವನದಲ್ಲಿ ಹಲವಾರು ಎಡರು ತೊಡರುಗಳನ್ನ ಮಾಡ್ಕೊಂಡಿದ್ದಂತ ಕೌಟುಂಬಿಕ ಕಲಹಗಳು, ವೈವಾಹಿಕ ಕಲಹಗಳು, ಗಂಡ ಹೆಂಡತಿ ಜಗಳ ಏನಿದಾವೆ, ಈ ಜಗಳದಿಂದ ಇವರೆಲ್ಲರೂ ಹೊರ ಬರ್ತಕ್ಕಂಥದ್ದು. ತವರಿಗೆ ಜಗಳ ಮಾಡ್ಕೊಂಡು ಹೋದಂತ ಹೆಂಡತಿ ವಾಪಸ್ ಹೇಳ್ದೆ ಕೇಳ್ದಲೆ ಗಂಡನ ಮನೆಗೆ ಬರ್ತಕ್ಕಂಥದ್ದು. ಏನು ಹೆಂಡತಿನ ಗಂಡನ ಮನೆಗೆ ತವ್ರ ಮನೆಗೆ ಓಡಿಸಿದಂತ ಗಂಡ ಸ್ವತಃ ತಾನೇ ತವ್ರ ಮನೆಗೆ ಹೋಗಿ ಹೆಂಡತಿನ ಬಾ ಮಾರಾಯ್ತಿ ಅಂತೇಳಿ ಕರ್ಕೊಂಬರ ಅಂತ ಒಂದು ವಿದ್ಯಮಾನನ ಈ ಸಂದರ್ಭದಲ್ಲಿ ನಾವು ಕಾಣ್ಬೋದು. ಇನ್ನು ಯಾರ್ಯಾರಿಗೆಲ್ಲ ಮಕರ ರಾಶಿಯವರಿಗೆ ವಿವಾಹ ಆಗಿಲ್ಲ ಅವರೆಲ್ಲರಿಗೂ ವಿವಾಹ ಆಗ್ತಕ್ಕಂಥದ್ದನ್ನ ನಾವು ಕಾಣ್ಬೋದು. ಏನು ಇವರ ವಿವಾಹ ಕಾರ್ಯಕ್ಕೆ ಹಲವಾರು ಅಡೆತಡೆಗಳಿದ್ದು ಅವೆಲ್ಲ ಕ್ಲೀನ್ ಆಗಿ ಇವರಿಗೆ ವಿವಾಹ ಆಗ್ತಕ್ಕಂಥದ್ದನ್ನ ನಾವು ಕಾಣ್ಬೋದು. ಏನೇನು ಯಾರ ತಲೆ ಒಳಗೆ ಯಾರಿಗೆ ವಿವಾಹ ಆಗಿಲ್ಲ ಅವರೆಲ್ಲ ಈ ಸಮಯದಲ್ಲಿ ಪ್ರಯತ್ನ ಪಟ್ರೆ ಖಂಡಿತ ಅದರಲ್ಲಿ ಸಾಫಲ್ಯತೆನ ಪಡಿತಾರೆ ಅಂತಾನೆ ಹೇಳ್ಬೋದು. ಇನ್ನು ಪಾಲುದಾರಿಕಾ ವ್ಯವಹಾರದಲ್ಲಿ ಅಭಿವೃದ್ಧಿ, ಏನೇನು ಮಕರ ರಾಶಿಯವರು ಒಂದು ಪಾರ್ಟ್ನರ್ ಬಿಸ್ನೆಸ್ ಮಾಡ್ತಕ್ಕಂಥದ್ದು, ಒಂದು ಸಹಭಾಗಿತ್ವದಲ್ಲಿ ವ್ಯಾಪಾರ ವ್ಯವಹಾರಗಳನ್ನ ಮಾಡ್ತಕ್ಕಂಥವ್ರಿಗೆ ಇದು ಮಾಡಕ್ ಪ್ಲಾನ್ ಮಾಡ್ತಿದ್ದೀರಿ. ಅವ್ರು ಕೈ ಹಾಕಿದ್ರೆ ಈ ಸಂದರ್ಭದಲ್ಲಿ ಒಂದು ಅಭಿವೃದ್ಧಿನ ಕಾಣ್ತಕ್ಕಂಥದ್ದು. ಏನು ಆಲ್ರೆಡಿ ಪಾರ್ಟ್ನರ್ ಬಿಸ್ನೆಸ್ ಮಾಡ್ತಿದ್ದಾರೆ ಅವ್ರಿಗೆ ಈಗ ಉತ್ತಮವಾದ ಲಾಭ ಬರ್ತಕ್ಕಂಥದ್ದನ್ನ ನಾವು ಕಾಣ್ಬೋದು. ಇನ್ನು ಸಾಮಾಜಿಕ ಸಂಬಂಧಗಳಲ್ಲಿ ಸುಧಾರಣೆ, ಸಪ್ತಮದಲ್ಲಿ ಇರ್ತಕ್ಕಂಥ ಗುರು ಇವ್ರನ್ನ ಜನ ನೋಡಿದ್ರೆ ಏನಪ್ಪಾ ಇವನ್ ಸರಿ ಇಲ್ಲ ಪಾರ್ಟಿಯನ್ನ ಒಳ್ಳೆ ಒಂದು ಉತ್ತಮ ಅಭಿಪ್ರಾಯವನ್ನು ಇವ್ರ ಮೇಲೆ ವ್ಯಕ್ತಪಡಿಸ್ತಾ ಇರ್ಲಿಲ್ಲ. ಆದ್ರೆ ಈ ಜೂನ್ 2ನೇ ತಾರೀಕಿನ ನಂತರ ಇವ್ರ ಮೇಲೆ ಒಂದು ಸಾಮಾಜಿಕ ಸಂಬಂಧಗಳಲ್ಲಿ ಒಂದು ಒಳ್ಳೆಯ ಅಭಿಪ್ರಾಯ ಇವ್ರ ಮೇಲೆ ಪ್ರತಿಯೊಬ್ರು ಸಮೂಹದಲ್ಲಿ ವ್ಯಕ್ತಪಡಿಸ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಇನ್ನು ವ್ಯಾಪಾರಿಗಳು ಯಾರೆಲ್ಲ ಇದ್ರಿ ಮಕರ ರಾಶಿಯ ವ್ಯಾಪಾರಿಗಳಿಗೆ ಒಂದು ಅದ್ಭುತವಾದ ಲಾಭನ ಕಾಣಬಹುದಾಗಿದೆ. ಇನ್ನು ಒಟ್ಟಾರೆ ಸಂಪೂರ್ಣವಾದ ಗುರುಬಲ ಈ ಸಪ್ತಮ ಭಾವಕ್ಕೆ ಗುರುಗ್ರಹ ಬಂದಿರೋದ್ರಿಂದ ಸಂಪೂರ್ಣವಾದ ಗುರುಬಲ ಈ ಮಕರ ರಾಶಿಯವರಿಗಿದೆ ಅಂತಾನೆ ಹೇಳ್ಬೋದು. ಇನ್ನು ಸಪ್ತಮ ಸ್ಥಾನದಲ್ಲಿ ಗುರು ಸ್ಥಿತನಾಗಿ ತನ್ನ ಏನು ಪಂಚಮ ದೃಷ್ಟಿಯಿಂದ ಲಾಭ ಸ್ಥಾನವನ್ನು ನೋಡ್ತಾ ಇದೆ. ಇದರಿಂದ ಇವರಿಗೆ ಧನಲಾಭ ಆಗ್ತಕ್ಕಂಥದ್ದು, ಆರ್ಥಿಕ ಏನು ಮುಗ್ಗಟ್ಟುಗಳಿದ್ದು ಅದರಲ್ಲಿ ಸ್ವಲ್ಪ ಸುಧಾರಣೆ ಆಗ್ತಕ್ಕಂಥದ್ದನ್ನ ಕಾಣಬಹುದು. ಹಿರಿಯ ಸೋದರ ಅಥವಾ ಸೋದರಿ, ಅಣ್ಣ ಅಥವಾ ಅಕ್ಕ ಏನಿರ್ತಾರೆ ಅವರಿಂದ ಇವರಿಗೆ ಶುಭ ಆಗ್ತಕ್ಕಂಥದ್ದು, ಜೊತೆಗೆ ಲಾಭ ಆಗ್ತಕ್ಕಂಥದ್ದು. ಹಾಗೆ ಪರಸ್ಪರ ಇವರಿಂದ ಅವರಿಗೂ ಕೂಡ ಹಿರಿಯ ಸೋದರ ಸೋದರಿಯರಿಗೆ ಲಾಭ ಮತ್ತು ಶುಭ ಆಗ್ತಕ್ಕಂಥದ್ದನ್ನ ಕಾಣ್ಬೋದು. ಇನ್ನು ಉದ್ಯೋಗದಲ್ಲಿ ಇವರಿಗೆ ಬಡ್ತಿ ಸಿಗ್ತಕ್ಕಂಥದ್ದು, ಕೆಲಸ ಇಲ್ದವರಿಗೆ ಕೆಲಸ ಸಿಗ್ತಕ್ಕಂಥದ್ದು, ಆಲ್ರೆಡಿ ಕೆಲಸ ಮಾಡ್ತಿದ್ದವರಿಗೆ ಅಲ್ಲಿ ಹಲವಾರು ಕಿರಿಕಿರಿಗಳು, ಇವರಿಗೆ ಇವರ ಕೆಲಸನ ಯಾರು ಗುರುತಿಸ್ತಿರ್ಲಿಲ್ಲ ಅವ್ರಿಗೆಲ್ಲ ಪ್ರಶಂಸೆ, ಬೆಂಬಲ, ಪ್ರೋತ್ಸಾಹ ಎಲ್ಲ ಉದ್ಯೋಗ ಕ್ಷೇತ್ರದಲ್ಲಿ ಮಕರ ರಾಶಿಯವರಿಗೆ ಸಿಗ್ತಕ್ಕಂಥದ್ದನ್ನ ನಾವು ಕಾಣ್ಬೋದಾಗಿದೆ. ಇನ್ನು ಇವರ ಮನೋಕಾಮನೆಗಳೆಲ್ಲವೂ ಏನು ಬಹುದಿನದಿಂದ ಇವರ ಆಸೆ ಆಕಾಂಕ್ಷೆಗಳು ತುಂಬಾ ದಿನದಿಂದ ಇಟ್ಕೊಂಡಿದ್ರು, ಅದೇನ್ ಪ್ರಯತ್ನ ಮಾಡಕ್ ಹೋದ್ರು ಅಡೆತಡೆಗಳು, ಇಲ್ಲ ಹಣ ಇರಲ್ಲ, ಹಣ ಇದ್ರೆ ಮನ್ಸಿರಲ್ಲ, ಈ ರೀತಿ ಆಗ್ತಿತ್ತು, ಅವೆಲ್ಲವೂ ಕೂಡ ಈಡೇರ್ತವೆ. ಹಾಗೆಯೇ ಇವರ 2ನೇ ಮನೆ ನೋಡೋದ್ರಿಂದ ಮಕರ ರಾಶಿಯ 3ನೇ ಮನೆ ನೋಡ್ತದೆ. ಇದರಿಂದ ಆತ್ಮ ವಿಶ್ವಾಸ ಹೆಚ್ಚಾಗ್ತಕ್ಕಂಥದ್ನು ಕಾಣ್ಬೋದು. ವೈಯಕ್ತಿಕ ವರ್ಚಸ್ಸು ಕೂಡ ಹೆಚ್ಚಾಗ್ತಕ್ಕಂಥದ್ನ
ಕಾಣಬಹುದಾಗಿದೆ. ಇನ್ನು ಭಾಗ್ಯದ ದೃಷ್ಟಿಯಿಂದ ಗುರು 9ನೇ ದೃಷ್ಟಿಯಿಂದ ಮಕರ ರಾಶಿಯವರ 3ನೇ ಮನೆಯನ್ನು ವೀಕ್ಷಣೆ ಮಾಡೋದ್ರಿಂದ ಅಲ್ಲಿ ಶನಿ ಕೂಡ ಮುಂಚೆನೆ ಇದ್ದಾನೆ ಕೇಳೋಣ ಕೆಪಾಸಿಟಿಲಿ, ಅದು ವಿಕ್ರಮ ಸ್ಥಾನ. ಹಾಗಾಗ್ಬಿಟ್ಟು ಇವರಿಗೆ ಆತ್ಮವಿಶ್ವಾಸ ಹೆಚ್ಚಾಗಿ ಇವರು ತುಂಬಾ ಅಭಿವೃದ್ಧಿನ ಪಡಿತಾರೆ. ಜೊತೆಗೆ ಕಿರಿಯ ಸೋದರಿ ಅಥವಾ ಸೋದರಿಯರಿಂದ ಇವರಿಗೆ ಶುಭ ಅಥವಾ ಪರಸ್ಪರ ಲಾಭ ಆಗ್ತಕ್ಕಂಥದ್ದು, ಸ್ನೇಹಿತರಿಂದ ಇವರಿಗೆ ಬೆಂಬಲ ಪ್ರೋತ್ಸಾಹ ಸಹಾಯಗಳು ಎಲ್ಲವೂ ಸಿಗ್ತಕ್ಕಂಥದ್ದು. ಇನ್ನು ಮಾಧ್ಯಮ ಮತ್ತು ಮಧ್ಯವರ್ತಿಗಳು, ಏನು ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಮಧ್ಯವರ್ತಿಗಳ ಉದ್ಯೋಗವನ್ನು ಮಾಡ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭ ಆಗ್ತಕ್ಕಂಥದ್ದು, ಅಭಿವೃದ್ಧಿ ಆಗ್ತಕ್ಕಂಥದ್ದನ್ನ ನಾವು ಖಂಡಿತ ಈ ಮಕರ ರಾಶಿಯವರಿಗೆ ಈ ಗುರುಗೋಚಾರ ಫಲ 2026ರಲ್ಲಿ ಶುಭ ಫಲಗಳನ್ನ ಕಾಣಬಹುದು. ಮಕರ ರಾಶಿ ಒಟ್ಟಾರೆ ಒಂದು ಅದ್ಭುತವಾದ ಫಲಗಳನ್ನು ಪಡಿತಕ್ಕಂಥ ಬಜಚಕ್ರದಲ್ಲಿ ಅದ್ಭುತವಾದ ಫಲಗಳನ್ನು ಪಡಿತಕ್ಕಂಥ ರಾಶಿಗಳಲ್ಲಿ ಮಕರ ರಾಶಿನೂ ಕೂಡ ಒಂದಾಗಿದೆ. ಇದುವರೆಗೂ ಗುರುಬಲ ಇರಲಿಲ್ಲ, ದಿಢೀರ್ ಜೂನ್ 2ರ ನಂತರ ಗುರುಬಲ ಬಂದು ಇವರು ಉನ್ನತವಾದ ಒಂದು ಅಭಿವೃದ್ಧಿಯ ಪಥದ ಕಡೆಗೆ ಸಾಕ್ತಾರೆ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟವಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಖರ, ಸ್ಪಷ್ಟ, ಸಾರ್ವಕಾಲಿಕ, ಸತ್ಯವಾದ ಜ್ಯೋತಿಷ ವಿಷಯಗಳಿಗೆ ಸದಾ ನಮ್ಮ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಅನ್ನೇ ವೀಕ್ಷಿಸಿ. ನಮಸ್ಕಾರ.